ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ವಿಷ್ಣು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಅವರು ಪ್ರಶ್ನೆಗಳನ್ನ ಕೇಳ್ತಾರೆ, ನಾನು ಉತ್ತರ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಸರ್ ತುಂಬಾ ಪ್ರಶ್ನೆಗಳಿದೆ ಸರ್. ಫಸ್ಟ್ ಪ್ರಶ್ನೆ ಮತ್ತೆ ಗೋಲ್ಡ್. ಹೋದ್ವಾರ ನೀವೇನ್ ಕೇಳಿದ್ರಿ? ಎಲ್ಲಪ್ಪ ಗೋಲ್ಡ್ ರೇಟ್ ಏರ್ತು ಅಂತ ಕೇಳಿದ್ರಿ. ಒಂದು ಪೀಕ್ ನ ಟಚ್ ಮಾಡ್ಬಿಟ್ಟು ಹಿಂಗೆ ಅನ್ನೋದ್ರೊಳಗೆ ನಾನು ಸಾವಿರ ರೂಪಾಯಿ ಇಳಿತಾ ಇದೆ ಸರ್. ಸಿಲ್ವರ್ ಅದಕ್ಕಿಂತ ಮೇಲೆ 14,900 ಪ್ಲಸ್ ಟ್ಯಾಕ್ಸ್ ಇದೆ. 22 ಕ್ಯಾರೆಟ್ ಗೋಲ್ಡ್. ಇವತ್ತು 960 ರೂಪೀಸ್ ಬಿದ್ದಿದೆ ಸರ್. ಅದೇನೆ 14,900. 2 ದಿನ 3 ದಿನ ಏರ್ಸಿದ ದಿನ 2 ದಿನಕ್ಕೆ ಹೊಡೆದಿದೆ. 12,800 ಇಂದ 17,000 ವರೆಗೂ ಹೋಗಿ ಇವತ್ತು 14,900ಗೆ ಬಂದಿದೆ. ನೆಟ್ ಏರಿದೆ, ರೈಟಾ? ಇದು ಯಾಕೆ ಅಂತಂದ್ರೆ ಕೆವಿನ್ ವಾಶ್ನ ಹಾಕಿದ್ರಿಂದ. ಇವರು ನಾನು ನಿಮ್ಮ ಹತ್ರ ಹೇಳ್ದೆ ಗಾಳಿ ಇಳಿಸ್ಬಿಡ್ತಾರೆ ಅಂತ, ಈಗ ಇಳಿಸ್ಬಿಟ್ರು. ಸಿಲ್ವರ್ ಬಗ್ಗೆ ಹೇಳೋವಾಗೆಲ್ಲ ನಮ್ಗೆ ಕಿವಿನೇ ಕೇಳಲ್ಲ ಅನ್ನೋ ತರಾನೇ ಇದ್ವಿ ನಾವು ಆಕ್ಚುಲಿ. ಗಾಳಿ ಇಳಿಸ್ಬಿಟ್ರಾ? ಹೌದು. 350 ಎಲ್ಲ ನಂಬೇಡಿ. ಇವಾಗ ಬಜಾರಲ್ಲಿ ರೇಟು 3,10,000ದಿಂದ 2,90,000 ರೂಪಾಯಿ, ಡಿಪೆಂಡಿಂಗ್ ಆನ್ ವೇರ್ ಯು ಆರ್. 3,10,000 ರೂಪಾಯಿಗೆ ತಗೊಂಡ್ರಿ ಅಂತ ಅಂದ್ರೆ ನೀವು ಹೋಗಿ ಮಾರ್ ನೋಡಿ. 3 ಲಕ್ಷಕ್ಕಿಂತ ಮೇಲೆ ನಿಮ್ಮಿಂದ ಮಾರೋದಕ್ಕೆ ಆಗಲ್ಲ. ETF ಕೂಡ ಅದನ್ನೇ ಹೇಳ್ತಾ ಇದೆ, 30% ಮೇಲೆ ಬಿದ್ದಿದೆ ಅಂತ. ಇದಕ್ಕೆ ಹೇಳಿದ್ದು ಸಿಲ್ವರ್ ಕಡೆ ಹೂಪರೇಟರ್ ಕಂಡ್ರೋ ಅಂತ. ಬಟ್ ಒನ್ ಟೈಮ್ ನಿನ್ನೆ $74 ವರೆಗೂ ಇಳೀತು. ಈಗೇನೋ $85 ಒಂದು ಔನ್ಸ್ ಅಂತ ಹೇಳ್ತಾ ಇದ್ದಾರೆ. $100 ದಾಟ್ಬಿಡ್ತು ಅನ್ನೋದನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿ ಹಾಕಿ ಎಲ್ಲ ಕಡೆ ಮಾತಾಡ್ತಾ ಇದ್ರು ಸರ್. ಹಿಂಗೆ ಅನ್ನೋ ಅಷ್ಟರಲ್ಲಿ $120 ಇಂದ $75ಗೆ ಒಂದೇ ದಿನದಲ್ಲಿ ಹೊಡೆದ ಬಾಸ್. 40% ಫಾಲ್. ನೀವು ಮುಂಚೆನೆ ಹೇಳಿದ್ರಿ, ಡೆಫಿನೆಟ್ ಆಗಿ ಹೊಡಿತಾನೆ. ನಾನು ನಡೆದಿದೆ ಅಂತ ಹೇಳಿದ್ರಿ. ಜೀವನದಲ್ಲಿ 4 ಸಲ ನೋಡಿದೀನಿ ಅಂತ ಹೇಳಿದ್ದೆ, ನಂಬಿಲ್ಲ. ಈಗ ನೋಡಿದ್ದೀರಾ. ಬೆಳ್ಳಿ ಕಡೆ ಹೋಗ್ಬೇಡಿ. ಏನು ಬೆಳ್ಳಿ ಕಡೆ ಹೋಗೋದ್ ಬೇಡ. ಈಗ ಗೋಲ್ಡ್ ಇಷ್ಟು ದೂರಕ್ಕೆ ಒಂದು ರ್ಯಾಲಿ ಆಗಿದ್ದಕ್ಕೂ ಇಳಿದಿದ್ದಕ್ಕೂ ಏನ್ ಕಾರಣ ಸರ್? ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಗೋಲ್ಡ್ ಇಲ್ಲ. ಏರಿರೋದಕ್ಕೆ ಕಾರಣ ಇವರು ಇರಾನ್ಗೆ ಹೋಗಿ ಗುಂಡಾಕ್ತೀನಿ, ಅಲ್ಲದ್ ಮಾಡ್ತೀನಿ, ಇಲ್ಲಿದ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದು. ಇಳಿಯೋದಕ್ಕೆ ಮೇನ್ ಕಾರಣ ಕೆವಿನ್ ವಾಶ್. 2 ಕೆವಿನ್ ಇದ್ರು. ಕೆವಿನ್ ಹ್ಯಾಸೆಟ್ ಅಂತ ಒಬ್ಬ ಇದ್ದ, ಕೆವಿನ್ ವಾಶ್ ಅಂತ ಅನ್ನೋನು. ಕೆವಿನ್ ಹ್ಯಾಸೆಟ್ ಅಂತ ಅನ್ನೋನು ಇವ್ರಿಗೆ ಬಕೆಟ್, ಟ್ರಂಪ್ಗೆ ಬಕೆಟ್. ಕೆವಿನ್ ವಾಶ್ ಅಂತ ಅನ್ನೋನು ಸೂಪರ್ ಕನ್ಸರ್ವೇಟಿವ್. ಹಂಗ್ ಲಾಸ್ಟ್ ಟೈಮೇ ಜಗರಂಕೋಲ್ ಬದಲಾಗ ಅವ್ರು ಬಂದಿರ್ಬೇಕಿತ್ತು. ಅವನೇನ್ ಹೇಳ್ತಾನೆ ಅಂತಂದ್ರೆ ನಾನು ಇನ್ಫ್ಲೇಷನ್ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳ್ತಾನೆ ಪಾಸ್ಟ್. ಈಗೇನ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಅದುವರೆಗೂ ಪಾಸ್ಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಏರಿಸ್ಬೇಕು, ಇನ್ಫ್ಲೇಷನ್ ನ ಕಶ್ ಮಾಡ್ಬೇಕು ಅಂತ ಹೇಳ್ದ. ಸೊ ಅವನು ಇಂಟ್ರೆಸ್ಟ್ ರೇಟ್ ನ ಏಸ್ದ ಅಂತ ಅಂದ್ರೆ ಮಾರ್ಕೆಟ್ ಮಲಗ್ ಬಿಡತ್ತೆ. ಅದರಿಂದಾನೇ ಅವ್ರ ಹೆಸರು ಕೇಳಿದ ಕೂಡ್ಲೇನೆ ಗೋಲ್ಡ್ 1,000 ಇಳಿದ್ ಬಿಡ್ತು. ಇಂಟ್ರೆಸ್ಟ್ ರೇಟ್ ಏರಿಸ್ತಾರೆ. ಓಕೆ ಸರ್, ಫೈನ್. ಆದ್ರೆ ಇಂಟ್ರೆಸ್ಟ್ ರೇಟ್ ನ ಏರಿಸ್ತಾರೆ ಅಂತ ಅನ್ನೋದು ಇಟ್ಸ್ ಅಗೇನ್ಸ್ಟ್ ಟ್ರಂಪ್ ಏನ್ ಕೇಳ್ತಾ ಇದಾರೆ ಅದಕ್ಕೆ ಆಪೋಸಿಟ್ ಆಗಿ. ಎಕ್ಸಾಕ್ಟ್ ಆಪೋಸಿಟ್. ಅದರಿಂದ ಯಾಕೆ ಟ್ರಂಪ್ ಹಾಕಿದ್ರು, ಇವನೇನ್ ಮಾಡ್ತಾನೆ, ಇದು ಯಾವ್ದು ನಮಗ್ ಗೊತ್ತಿಲ್ಲ. ಓಕೆ ಬಟ್ ಅದ್ರಲ್ಲಿ ಒಂದು ಪಾಲಿಟಿಕ್ಸ್ ಇದೆ. ಮಾರ್ಕೆಟ್ ಅವರು 2008-9 ಅಲ್ಲಿ ಏನ್ ಹೇಳಿದ್ರು ಅದನ್ನ ತೆಗ್ದು ಸರ್, ಈಗ ಟ್ರಂಪ್ ಇರಾನ್ ಸಂಬಂಧಪಟ್ಟಂತ ವಿಷಯ ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಗೋಲ್ಡ್ ರೇಟ್ ಏರ್ತು ಅಂತ ಹೇಳಿದ್ರೆ, ಟ್ರಂಪ್ ಏನು ಒಳ್ಳೆ ಹುಡುಗನಾಗಿ ಬದಲಾಗಿಲ್ದಲ್ಲ. ಇವಾಗ ಕೂಡ ಇರಾನ್ ವಿಷಯದಲ್ಲಿ ಹಾಗೆ ಇದಾರಲ್ಲ. ಹೌದಪ್ಪ, ಇದು ಇಂಟ್ರೆಸ್ಟ್ ರೇಟ್ ಟಕ 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 ಅಂತ ಏರ್ಸ್ಬಿಟ್ರೆ ಅದೇ ಸಮಯದಲ್ಲಿ ಈ ಪಬ್ಲಿಕ್ ಒಬ್ಬರನ್ನ ಅನ್ನೋದೆ. ವಿನೋದ್ ಹೇಳ್ತಾನೆ ಇನ್ನೂ 2-3 ಜನ ಇದ್ದಾರೆ ಅಂತ. ಇವನ್ನ ನಾನು ಪಾಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಮೊದಲು ಇವನು ಪಾಸ್ ಆಗಬೇಕು. ಪಾಸ್ ಆದ್ಮೇಲೆ ಅವ್ನ ಜಾಗದಲ್ಲಿ ಅವ್ನು ಕೂತ್ಕೋಬೇಕು. ಈ ಅನ್ಸರ್ಟನಿಟಿನೇ ನಾನು ಹೇಳಿದ್ದು. ಓಕೆ, ಫೈನ್, ಸರಿ ಸರ್. ಈಗ 4 ತಿಂಗ್ಳಿಗೆ ಮುಂಚೆಯಿಂದಾನೆ ಗೋಲ್ಡ್ ರೇಟು ಟಕ 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 ಅಂತ ಏರೋದಕ್ಕೆ ಶುರು ಮಾಡಿದೆ. 1500 ಇಂದ ನೀವು ಅದನ್ನ ಹೇಳ್ತಾನೆ ಇದ್ದೀರಾ, ಗೋಲ್ಡ್ ರೇಟ್ ಏರುತ್ತೆ ಅಂತ. ರೀಸೆಂಟ್ ಟೈಮ್ಸ್ ನಾನು ಹೇಳ್ತಾ ಇರೋದು ಒಂದು 3-4 ತಿಂಗಳಲ್ಲಿ. ನಾನು ನಿನ್ನೆ ಏನ್ ಹೇಳ್ದೆ, ಅನ್ಸ್ಟೇಬಲ್, ಯಾವಾಗ ಬೇಕಾದ್ರೂ ಇಳಿಯುತ್ತೆ. 1,000 ಇನ್ನೂ ಕಡಿಮೆ ಆಗುತ್ತೆ ಅಂತ. 2,000 ರೂಪಾಯಿ ಕಡಿಮೆ ಆಗೋಯ್ತು. ಗೋಲ್ಡ್ ರೇಟ್ ಏರಿದ ತಕ್ಷಣ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ, ಇದನ್ನು ಕೂಡ ಮಾತಾಡಿದೀವಿ, ಸಿಲ್ವರ್ ಅಂಡ್ ನ್ಯೂ ಗೋಲ್ಡ್ ಅಂತ ಹೇಳಿ. ಅದೇ ಆಲ್ಮೇರಿ ಗೋಲ್ಡ್ ಕತೆ ಎಲ್ಲ ನೋಡಿದ್ರಲ್ವಾ? ನ್ಯೂ ಗೋಲ್ಡ್. ಈಗ ಮುಂದಿನ ನ್ಯೂ ಗೋಲ್ಡ್ ಕಾಪರ್. ಯಾರೋ ಹೇಳ್ತಾನೆ, ಅದನ್ನೆಲ್ಲ ಕೇಳ್ಕೊಂಬ. ಕಾಪರ್ ಎಷ್ಟು ಕಿಲೋಗೆ? 1000 ಸ್ಪಾಟ್ ಅಲ್ಲಿ ನೋಡುವಾಗ 1300. ನಾನು ಏನ್ ಹೇಳ್ತೀನಿ, ಕಮಾಂಡ್ ಹೋಗಿ ಕೂತ್ಕೊಳ್ಳಿ, ಡೈಲಿ ಆಟ ಆಡಿ. ಇದಕ್ಕೆಲ್ಲ ನಾನು ಉತ್ತರನೇ ಕೊಡೋದಕ್ಕಾಗಲ್ಲ. ಕಾಪರ್ ಇಸ್ ಅನ್ ಇಂಡಸ್ಟ್ರಿಯಲ್ ಮ್ಯಾಟರ್. ಸೊ ಕಾಪರ್ ಎಲ್ಲ ಯಾವಾಗ ಬೇಕಾದ್ರೂ ಬೀಳತ್ತೆ. ವೈಲೆಂಟ್ ಸ್ಪಿಂಗ್ ಇರುತ್ತೆ. ನಿಮ್ಗೆ ಗೋಲ್ಡ್ ಹೇಳಿದ್ರಿ, ಸಿಲ್ವರ್ ಹೇಳಿದ್ರಿ. ಸಿಲ್ವರ್ಗೂ ನಿಮ್ಮ ಹತ್ರ ಹೇಳ್ದೆ, ತುಂಬ ದೊಡ್ಡ ಏಟ್ ತಿಂತೀರಾ ಅಂತ ತಿಂದ್ರಿ. ಅದೇ ಥರ ಗೋಲ್ಡ್ ಕೂಡ ಕರೆಕ್ಟ್ ಆಗಿದೆ. ನಮ್ಮ ಟಾರ್ಗೆಟು 12,510 ಅಲ್ಲಿದ್ದೀವಿ.
ಸೊ ನಮ್ಮ ಪ್ರಕಾರ ತುಂಬಾನೇ ಸೇಫ್. 1000 ಬಂದ್ರೆ ತಿರ್ಗಾ ತಗೋಬಹುದು. 10,000 ರೂಪಾಯಿ ಒಂದು ಗ್ರಾಮ್ ಯಾಕೆ ನಾನು ಹೆವಿ ಬೈಯರ್ ಆಗಿರ್ತೀನಿ. ನೋಟ್ ಮಾಡ್ಕೊಳ್ಳಿ. ಇದೇನೆ ಪಾಯಿಂಟ್. ಬರಲ್ಲ, ಈಗ ಬರೋದು ತುಂಬಾ ಕಷ್ಟ. ತಕ್ಷಣ ಜರ್ದನ್ ಒಂದು ಇಷ್ಟ ಹಾಕ್ಬಿಟ್ಟು. ಹೌದು, ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಓಕೆ ಸರ್, ಈಗ ಈ ಕಾಪರ್ ವಿಷಯದಲ್ಲಿ ಏನ್ ಮುಖ್ಯವಾದಂತ ವಿಷಯ, ತಗೊಳ್ಳಿ ಅಂತ ಇದು ಇನ್ಸ್ಟಾಗ್ರಾಮ್ ಫುಲ್ ಆಗಿ ಅದು ಹೋಗ್ತಾ ಇದೆ. ಬಿಲ್ಡಿನಲ್ಲೂ ಆಗಿದ್ದು. ಅದೇನೆ ನಾವೇ ಹೇಳಿದ್ದು ಸರ್, ಅದೇ ಗೋಲ್ಡ್ ರೇಟ್ ಏರ್ಬಿಡ್ತು. ನೋಡಪ್ಪ, ನೀವು ಇನ್ಸ್ಟಾಗ್ರಾಮ್ ನೋಡಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ ಒಳ್ಳೆ ಬಿಳಿ ಬಟ್ಟೆ ತಗೊಂಡು ತಲೆ ಮೇಲೆ ಹಾಕೊಳ್ಳಬೇಕಾಗಿರದೆ. ಅವ್ರು ಹೇಳೋಂತ ಕಾರಣ ಅದೇ ನಿಮ್ಮ ಹತ್ರ ಸಂದೇಹ ಅಂತ ಕಾರಣನೇ ಕೇಳ್ತಾರೆ. ಇಲ್ಲ. ನನ್ನ ಸಂದೇಹ ಬಸ್, ಸರ್. ನಿಮ್ಗೆ ತಿರ್ಗಾ ನಾನು ಹೇಳ್ತಾ ಇದ್ದೀನಿ, ಮಾನಿಟರಿ ಏನು ಇಂಡಸ್ಟ್ರಿಯಲ್ಗೂ ಅವನು ವ್ಯತ್ಯಾಸ ಗೊತ್ತಾಗದೆ ಮಾತಾಡ್ತಾ ಇದ್ದಾನೆ. ಮಾನಿಟರಿ ಮೆಟಲ್ ಬೇರೆ, ಇಂಡಸ್ಟ್ರಿಯಲ್ ಮೆಟಲ್ ಬೇರೆ. ವರ್ಲ್ಡ್ ಇಸ್ ದ ಓನ್ಲಿ ಮಾನಿಟರಿ ಮೆಟಲ್. ಸೊ ಲೆಟ್ಸ್ ನಾಟ್ ಇವನ್ ಕಂಪೇರ್ ಇಟ್. ನಮ್ಮ ಲೆಕ್ಕದಲ್ಲಿ ಕಾಪರ್ ಇದೆ, ಗೋಲ್ಡ್ ಇಲ್ಲ. ಗೋಲ್ಡ್ ಯೂಸೇ ಇಲ್ಲ. ಪ್ರಪಂಚದಲ್ಲಿ ಇರೋಂಥ ಎಲ್ಲ ವೈರ್ಗೂ ಕಾಪರ್ ಬೇಕು. ಏನಾಗುತ್ತೆ ಅಂತಂದ್ರೆ, ಈ ಕಾಪರ್ಗೆ ಡಿಮ್ಯಾಂಡ್ ಏರ್ತು ಅಂದ್ರೆ, ಹೇಳಿದ ತರ ಗೋಲ್ಡ್ ಆಯ್ತು ಅಂತಂದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿನೇ ಮನೆಗೆ ಬರೋದಿಲ್ಲ. ಅದೇ ಸಲ ಪುಟ್ಟ ಅಂಗಡಿಗಳಲ್ಲಿ ವೈರ್ ಬಿದ್ದಿತ್ತು ಅಂದ್ರೆ ಅದು ತೆಗೆದು ನಿಲ್ಸಲು ಕಾಪರ್. ಆದ್ರೆ ಅದರಿಂದನೇ ಹೇಳ್ತಾ ಇದ್ದೀನಿ, ಅವರು ಹೇಳಿದ್ರು ಅಂತ ನೀವು ಹುಚ್ಚರ ತರ ಹೋದ್ರಿ ಅಂದ್ರೆ ಅವನಿಗೆ ವ್ಯೂಸ್ ಬಂದ್ಬಿಡುತ್ತೆ, ಅವ್ನು ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗ್ಬಿಡ್ತಾನೆ. ನೀವು ನಿಮ್ ದುಡ್ಡನ್ನ ಕಳ್ಕೊಂತೀರಾ. ಕರೆಕ್ಟ್ ಸರ್. ಒಂದೇ ಒಂದು ಪ್ರಶ್ನೆ ಇಲ್ಲಿ ಸಂಬಂಧಪಟ್ಟಿದ್ದು ಒಂದೇ ಒಂದ್ಸಲಿ ಕೇಳ್ಬಿಡ್ತೀನಿ. ತುಂಬಾ ಜನ ಕೇಳ್ತಾ ಇದಾರೆ ಸರ್ ಆ ಸಂದೇಹನ. ಇಲ್ಲಿ ಹೋಗಪ್ಪ, ಬೇರೆ ಏನಾದ್ರು ಮಾತಾಡು ನೀನು. ಅದೆಲ್ಲ ಮಾತಾಡೋದೇ ಬೇಡ. ಅದೆಲ್ಲ ಮಾತಾಡಕ್ಕೆ ಲಾಯಕ್ಕೆ ಇಲ್ದೇ ಇರೋಂಥ ವಿಷಯ. ಬೇರೆ ಏನಾದ್ರು ಇದ್ರೆ Okay, sir. ಮಾತಾಡು. ಸಿಲ್ವರ್ ಆದ್ರೂ ಮಾತಾಡ್ಬೋದು. ಆಪರ್ ಎಲ್ಲ ಮಾತಾಡಕ್ಕೆ ಕೂಡ ಲಾಯಕ್ ಇಲ್ದೇ ಇರೋಂಥ ವಿಷಯ. ಸರಿ ಸರ್, ನನಗೆ ಒಂದೇ ಒಂದು ಕೇಳ್ಬಿಡ್ತೀನಿ, ಅದು ಸರಿನೋ ತಪ್ಪಾ ಅಂತ ಮಾತ್ರ ಹೇಳ್ಬಿಡಿ ಸರ್. ಅಂದ್ರೆ ಗೋಲ್ಡ್ ಅಲ್ಲಿ ಕಾಪರ್ ನೇ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ 9 ಕ್ಯಾರೆಟ್ ಗೋಲ್ಡ್, 14 ಕ್ಯಾರೆಟ್ ಗೋಲ್ಡ್ ಎಲ್ಲ ಬಂತು ಅಂದ್ರೆ ಅದ್ರಲ್ಲಿ ಕಾಪರ್ ಯೂಸೇಜ್ ತುಂಬಾ ಇರತ್ತಲ್ವಾ, ಅದರಿಂದ ತಗೊಳ್ಳಿ ಅಂತ ಅನ್ನೋದನ್ನೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ. ಅದೆಲ್ಲ ನಂಬೇಡಿ. ಅದೇ ತಾನೇ ಸರ್? ಅದೇನೆ. ಓಕೆ, ಅದೇ ಸರ್, ಅದನ್ನೇ ಪ್ರಶ್ನೆ ಕೇಳಕ್ ಬಂದೆ. ನೆಕ್ಸ್ಟ್ ಸ್ಪಂದನಾ ಸ್ಫೂರ್ತಿ ಸರ್, ಒಂದು ಟರ್ನ್ ಔಟ್ ಗಳಲ್ಲಿ ಅಂದ್ರೆ ಒಂದು ಟರ್ನ್ಗೆ ದೂರದಲ್ಲಿ ಒಂದು ಬೆಳಕು ಕಾಣುತ್ತಲ್ಲ. ಈವನ್ ದಿಸ್ ಕ್ವಾರ್ಟರ್ 35 ಕೋಟಿ ರೂಪಾಯಿ ಲಾಸ್. ಸೊ ಟರ್ನ್ ಅರೌಂಡ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. 3 ವರ್ಷ ನಿನ್ನಿಂದ ತಾಳ್ಮೆಯಿಂದ ಇರೋಕ್ಕಾಗುತ್ತೆ ಅಂತಂದ್ರೆ ಯು ಕ್ಯಾನ್ ಕನ್ಸಿಡರ್. ಆದರೆ ಇವತ್ತು ಕೊಟ್ಬಿಟ್ಟು 140 ಹೋಯ್ತು, 150 ಹೋಯ್ತು ಅಂತಂದ್ರೆ ಅಳ್ಬಾರ್ದು. ನಾನು ಹೇಳಿದ ಥರ ಬಜಾಜ್ ಸನ್ನಿಂದಾನೆ ಪ್ರಮೋಟರ್, ಅವನು ದುಡ್ಡು ತೆಗಿತಾನೆ, ಟರ್ನ್ ಅರೌಂಡ್ ಆಗುತ್ತೆ. ಬಟ್ ಇಟ್ ಮೂವ್ ವೈಲೆಂಟ್ಲಿ. ಆ ವೈಲೆಂಟ್ ಮೂವ್ ಎಲ್ಲ ನಿಮ್ಮಿಂದ ತಡೆಯೋದಕ್ಕಾಗಲ್ಲ. ಬಜಾಜ್ ಕ್ಯೂಕ್ ರಿಸಲ್ಟ್ಸ್ ಬಂದಿದೆ, ತುಂಬಾ ಚೆನ್ನಾಗೇ ಇದೆ. ಇಟ್ ವಾಸ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ನೋ ತರ ಮೈಂಡ್ಸ್ ಎಲ್ಲ ನೋಡಿದ್ದೆ ಸರ್. ತುಂಬಾ ಕಾಸ್ಟ್ಲಿ. ಓಕೆ, ಹಾಗೆ ನೀವ್ ಹೇಳಿದಾಗ ಕನ್ಸಿಡರ್ ಮಾಡಿದಾಗ ಮಾಡ್ತಿಲ್ತವ್ರಿಗೆ ಅದೊಂದು ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೆ. ಆ ತರ ಒಂದು ಅವಕಾಶ ಮತ್ತೆ ಸಿಗುತ್ತಾ ಅಂತ ಗೊತ್ತಿಲ್ಲ. ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ. ಎಲ್ಲ ಕರೆಕ್ಟ್ ಆದ್ರೆ ಇದು ಒಂದು ನ್ಯೂಸ್ ಆಗಿ ನಾನು ನೋಡ್ದೆ ಸರ್. ಸಬ್ಜೆಕ್ಟ್ ಅಲ್ಲಿ ಸಂಬಂಧಪಟ್ಟಂಗೆ 2 ನ್ಯೂಸ್ ಸರ್. ಅದ್ರಾಗ ಒಂದು ಓಕೆ, ಅದಕ್ಕೂ ಮುಂಚೆ ಈ ಪ್ರಶ್ನೆ ಕೇಳ್ಬಿಡ್ತೀನಿ. ITC ₹6.50 ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ ಸರ್. ಈಗ ನನಗೆ ಸಂದೇಹ ಏನು ಅಂತಂದ್ರೆ, ನನ್ನ ಹತ್ರ ಒಂದು 3 ಲಕ್ಷ ರೂಪಾಯಿ ದುಡ್ಡಿದೆ ಸರ್. ಅದಕ್ಕೆ ರೆಕಾರ್ಡ್ ಡೇಟ್ ಫೆಬ್ರವರಿ 4. ಅದೆಲ್ಲ ಮಾಡ್ಬೇಡಪ್ಪ. ಅವೆಲ್ಲ ಡಿವಿಡೆಂಡ್ ಸ್ಟ್ರಿಪ್ಪಿಂಗ್ ಅದ ಕೆಲಸನೇ ಅಲ್ಲ. ಬೇರೆ ಎಲ್ಲಾರು ಏನ್ ಹೇಳಿದ್ರಿ ಸರ್? ಡಿವಿಡೆಂಡ್ ಸ್ಟ್ರಿಪ್ಪಿಂಗ್. ಓಕೆ, ಅದನ್ನ ತಗೊಂಡ್ಬಿಟ್ಟು ಆಮೇಲೆ ಒಂದು 4 ದಿನ ಬಿಟ್ಟು ಮಾರ್ಬಿಟ್ರೆ ಒಂದು 6,500 ರೂಪಾಯಿ ಮಗದೇನ ಅದನ್ನೇ ಡಿವಿಡೆಂಡ್ಸ್ ಅದನ್ನ ಮಾಡ್ಬೋದಾ? ಅದೆಲ್ಲ ಒಂದು ಇನ್ವೆಸ್ಟ್ಮೆಂಟ್, ಸ್ಪೆಕ್ಯುಲೇಷನ್. ಹೌದು, ನೀನ್ ಮಾಡ್ದೆ ಅಂತಂದ್ರೆ 6,500 ರೂಪಾಯಿ ನಿಲ್ಲತ್ತೆ. ಒಂದ್ ವೇಳೆ ITC ಪ್ರೈಸ್ ಏನಾದ್ರು ಕಡಿಮೆ ಆದ್ರೂ ಕೂಡ ನನ್ಗೇನು ಪ್ರಾಬ್ಲಮ್ ಇಲ್ಲ. ನೀವ್ ಹೇಳಿದ ತರ ಓದಷ್ಟಕ್ಕೆ ಅದೆಲ್ಲ ಬಿಡಲ್ಲ. ಈಗ ಮಂಗತ್ತ ಆಡೋಂಥವ್ನು ಇಳ್ದೋಯ್ತು ಅಂತಂದ್ರೆ ನೆಕ್ಸ್ಟ್ ದಿನ ಕೂತ್ಕೊಂಡು ಅಳ್ತಾ ಇರ್ತೀಯ. ಅದೇ ಮೇಲೆ ಬಿಳಿ ಬಟ್ಟೆ ಹಾಕೊಂತ ಅಯ್ಯೋ 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 ಅಂತ ಹಾಡು ಹೇಳ್ತಾ ಇರ್ತೀಯ. ಇದು ಒಂದು ಪ್ರಶ್ನೆ ಅಂತ ಕೇಳಿದ್ರು. ಅದೇ ನೀವು ಗೋಳಾಡೋದಕ್ಕೆ ದಾರಿ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಈಗ ಬಡ್ಜೆಟ್ ನಾಳೆ ಬರ್ತಾ ಇದೆ. ಆನಂದ್ ಸರ್ ಬಡ್ಜೆಟ್ ಅಲ್ಲಿ ಏನ್ ಎದುರು ನೋಡ್ತಾ ಇದ್ದಾರೆ? ಮೈನ್ ಆಗಿ ನೋಡೋಂಥದ್ದು ಗೋಲ್ಡ್ ರೇಟು, ಸಿಲ್ವರ್ ರೇಟ್ ಅಲ್ಲೂ ಕೈ ಇಡ್ತಾರ ಅನ್ನೋದನ್ನೇ ನೋಡೋದು. ಇಡೋದು ಅಂತಂದ್ರೆ ಏನ್ ಮಾಡ್ತಾರೆ? ಡ್ಯೂಟಿ ಏರಿಸ್ತಾರ ಅಂತ ನೋಡ್ಬೇಕು. ಡ್ಯೂಟಿ ಏರಿಸಿದ್ರು ಅಂತವೇ ಸ್ಮಗ್ಲಿಂಗ್ ಇನ್ಕ್ರೀಸ್ ಆಗುತ್ತೆ. ರೈಟ್. ಈಗ ಅದು ಸಿಗರೇಟ್ ಅಲ್ಲಿ ಏರ್ಸಿಲ್ವಾ? ಸಿಗರೇಟ್ ಸೇದೋ ದಮ್ಮೊಡೆಯವ್ರನ್ನೆಲ್ಲ ಟೀ ಅಂಗಡಿನಲ್ಲಿ ಒಡೆಯವ್ರನ್ನೆಲ್ಲ ಕೇಳಿ ಏನ್ ಸಿಗರೇಟ್ ಯಾವ ರೇಟ್ ಅಂದ್ರೆ ಕರೆಕ್ಟಾಗಿ ಹೇಳ್ತಾರೆ. ಹಾಗಿದ್ರೆ ಸ್ಮಗ್ಲಿಂಗ್ ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯತೆಗಳಿದೆ. ಗೋಲ್ಡ್ ಸಿಲ್ವರ್ ಏರ್ಸಿದ್ರೆ ಸ್ಮಗ್ಲಿಂಗ್ ನಡೆಯುತ್ತೆ. ಆಮೇಲೆ ನನಗೆ ಬಜೆಟ್ ಅಲ್ಲಿ 2 ಪ್ರಶ್ನೆಗಳು ಸರ್. ಒಂದು ಈ ಡಿವಿಡೆಂಟ್ ಬಗ್ಗೆ. ಫಸ್ಟ್, ಡಿವಿಡೆಂಟ್ ಗೆ ಟ್ಯಾಕ್ಸ್ ಇಲ್ಲ, ಯಾಕೆ ಇತ್ತಲ್ವ ಸರ್ ಮುಂಚೆ. ಆದ್ರೆ ಈಗ ಡಿವಿಡೆಂಟ್ ಗೆ ಟ್ಯಾಕ್ಸ್ ಅನ್ನೋದು ಇದೆ. ಈಗ ಡಿವಿಡೆಂಟ್ ಅಂತ ಅನ್ನೋದು
ಒಂದು ಕಂಪನಿ ಲಾಭವನ್ನ ಸಂಪಾದನೆ ಮಾಡಿ ಒಂದು ಕೊಡುವಂತ ಈಗ ಟ್ಯಾಕ್ಸ್ ಕಟ್ಟಿ ಉಳಿದಂತ ಹಣನ ತಗೊಳ್ಳಿ ಸರ್ ಡಿವಿಡೆಂಟ್ ಅಂತ ಕೊಡ್ತಾರೆ. ಅದು ನನ್ನ ಕೈಗೆ ಬಂದ್ಮೇಲೆ ಡಿವಿಡೆಂಟ್ ಕೇಳ್ತಾರೆ ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಟ್ಯಾಕ್ಸ್ ತಗೋಬೇಕಲ್ಲ. ಟೋಟಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋಂತವ್ರೆ 1 ಕೋಟಿ. ಸರ್ ಅದು ಮತ್ತೆ ಬರ್ತೀನಿ ಸರ್. ನನಗೆ ಸಂದೇಹ ಏನು ಅಂದ್ರೆ ಇದೇ ವಿಷಯಕ್ಕೆ ಹಲವು ಕಡೆ ಟ್ಯಾಕ್ಸ್ ಅನ್ನೋದು ಇರಬಾರ್ದು ಅನ್ನೋದಕ್ಕೋಸ್ಕರ ತಾನೇ ನೀವು GST ನ ತಗೊಂಡ್ ಬಂದ್ರಿ. ಇಲ್ಲಿ ನೋಡು, ಈಗ ಡೈರೆಕ್ಟ್ ಟ್ಯಾಕ್ಸ್ ಬೇರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಬೇರೆ. ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಅಷ್ಟೇನೆ. ಅದರಿಂದ ಅದೇ ಹೇಳ್ತೀನಲ್ಲ, ಅದ್ರಿಂದನೇ ಈ ತರ ಇದೆ ದೇಶ. ಏನಿದೆ ಅಂತ ಅನ್ನೋದು ಓದಿರೋನ್ಗೆ ಅರ್ಥ ಆಗಿಲ್ಲ ಅಂತ ಇಟ್ಕೋ. ಇಂಡೈರೆಕ್ಟ್ ಟ್ಯಾಕ್ಸ್ ಬೇರೆ, ಡೈರೆಕ್ಟ್ ಟ್ಯಾಕ್ಸ್ ಬೇರೆ. ಡೈರೆಕ್ಟ್ ಟ್ಯಾಕ್ಸ್ ಇಸ್ ಅ ಟ್ಯಾಕ್ಸ್ ಆನ್ ಇನ್ಕಮ್. ಸಪೋಸ್ ನೀನು ಇನ್ಕಮು 12 ಲಕ್ಷಕ್ಕಿಂತ ಕೆಳಗಡೆ ಇತ್ತಿದ್ರೆ ಡಿವಿಡೆಂಟ್ ಟ್ಯಾಕ್ಸ್ ನ ರೀಫಂಡ್ ಅಂತ ತಗೊಂಡು ಹೋಗು. 12 ಲಕ್ಷಕ್ಕಿಂತ ಮೇಲೆ ಇದ್ರೆ ಅದು ಜಾಸ್ತಿನೇ ಅಲ್ವಾ, ಕಟ್ಟಿದ್ರೆ ಏನ್ ತಪ್ಪು? 12 ಲಕ್ಷಕ್ಕಿಂತ ಕೆಳಗಡೆ ಇದ್ರೆ ಒಂದು, 12 ಲಕ್ಷಕ್ಕಿಂತ ಮೇಲಿದ್ರೆ ಒಂದು. 12 ಲಕ್ಷ ಸಂಪಾದನೆ ಮಾಡುವಂತವ್ನು ಟ್ಯಾಕ್ಸ್ ಕಟ್ಟಿದ್ರೆ ಏನಪ್ಪ ತಪ್ಪು? ಆಲ್ರೆಡಿ ನಿಮ್ 12 ಲಕ್ಷ ಇದು ಕೊಟ್ಬಿಟ್ಟಿದಾರಲ್ಲ, ಮತ್ತೆ ಯಾಕೆ ತಿರ್ಗಾ ಕೇಳ್ತೀರಾ? ಯಾಕೆ ನೀವು ಈ ತರ ಹೇಳ್ತಾ ಇದ್ದೀರಾ? ಕಟ್ಟವನೇ 1 ಕೋಟಿ ಎಷ್ಟು ಜನ, 1 ಕೋಟಿ ಜನಕ್ಕೋಸ್ಕರ ನೀ ಯಾಕೆ ಮಾತಾಡ್ತಾ ಇದೆಯಾ? ಯಾಕೆ ಬೇರೆ ಸಾಮಾನ್ಯ ಜನರಿಗೆ ಮಾತಾಡ್ತಾ ಇಲ್ಲ? 140 ಕೋಟಿ ಜನರಲ್ಲಿ 1 ಕೋಟಿ ಜನ ಅಷ್ಟೇ ಟ್ಯಾಕ್ಸ್ ಕಟ್ತಾ ಇರೋದು. ಕಂತ 139 ಕೋಟಿ ಟ್ಯಾಕ್ಸ್ ಕಟ್ತಾ ಇಲ್ಲ. ಅವನ್ನೆಲ್ಲ ನೋಡಯ್ಯ ಅಂದ್ರೆ ನೀನು ಅವ್ರನ್ನ ಬಿಟ್ಬಿಟ್ಟು 1 ಕೋಟಿನೇ ಮಾತಾಡ್ತಾ ಇದೀಯ. ಈ ಗೌರ್ಮೆಂಟ್ ತಗೊಂಡಿರೋಂತ ನಿರ್ಧಾರ ಸರಿ. ಈ ನಿರ್ಧಾರ ಇನ್ನು ನನ್ನ ಕೇಳಿದ್ರಿ ಅಂದ್ರೆ ಟ್ಯಾಕ್ಸ್ನ ಕಡಿಮೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ನಾನು ಒಂದು 12 ಲಕ್ಷ ರೂಪಾಯಿಗಿಂತ ಮೇಲೆ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ evident I have to pay tax. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇನ್ಕಮ್ ಟ್ಯಾಕ್ಸ್ ಅಲ್ಲೇ ಸರ್. ಈಗ ನಾನು 12 ಲಕ್ಷ ಸಂಪಾದನೆ ಮಾಡಿದೆ ಅಂದ್ರೆ ನನಗೆ ಟ್ಯಾಕ್ಸ್ ಇಲ್ಲ. ನನ್ನ ವೈಫ್ 12 ಲಕ್ಷ ಸಂಪಾದನೆ ಮಾಡಿದ್ರು ಅಂದ್ರೆ ಅವ್ರಿಗೂ ಟ್ಯಾಕ್ಸ್ ಇಲ್ಲ. ಆಗಿದ್ದಾಗ ಆಸ್ ಎ ಹೋಲ್ ಫ್ಯಾಮಿಲಿ ನೋಡುವಾಗ 24 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ. ಇನ್ನೊಬ್ರು ಇದ್ದಾರೆ, ಫಾರ್ ಎಕ್ಸಾಂಪಲ್ ನಿಮ್ಮನೆ ತಗೋತೀನಿ. ಈಗ ನೀವು ಒಂದು 15 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀರಾ, ನಿಮ್ಮ ವೈಫ್ ಸಂಪಾದನೆ ಮಾಡ್ತಾ ಇಲ್ಲ, ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನನ್ನ ವೈಫು ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳು. ಇಲ್ಲ ಸರ್, ನಾನು ಎಕ್ಸಾಂಪಲ್ ಹೇಳ್ದೆ. ಹಸ್ಬೆಂಡ್ ವರ್ಕಿಂಗ್, ವೈಫ್ ಇಸ್ ನಾಟ್ ವರ್ಕಿಂಗ್. ಈಗ 15 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಹೌದು. ನಾನ್ 12 ಲಕ್ಷ, ನನ್ನ ವೈಫ್ 12 ಲಕ್ಷ ಅಂದ್ರೆ 24 ಲಕ್ಷಕ್ಕೆ ನಾನು ಟ್ಯಾಕ್ಸ್ ಕಟ್ಟಿಲ್ಲ. ಹೌದು. ವೈಫ್ ಕೆಲ್ಸಕ್ಕೆ ಹೋದ್ರೇನೆ ಇನ್ಕಮ್. ನೀನ್ ಸುಮ್ನೆ ನಿನ್ ವೈಫ್ ನ ಕೆಲ್ಸಕ್ಕೆ ಹೋಗೋದಕ್ಕೆ ಹೇಳು, 12 ಲಕ್ಷ ರೂಪಾಯಿ ತಗೋ, ಟ್ಯಾಕ್ಸ್ ಕಟ್ಟಬೇಡ. ಅದೇ ಕೂತ್ಕೊಳ್ಳಕ್ ಹೇಳಿದ್ಯಾರು? ಫಿಮೇಲ್ ಪಾರ್ಟಿಸಿಪೇಷನ್ ಇನ್ ಲೇಬರ್ ಫೋರ್ಸ್ ಇಸ್ ವೆರಿ ಲೋ, ಸೊ ಲೆಟ್ ಯುವರ್ ವೈಫ್ ಗೋ ಟು ವರ್ಕ್. ಬಜೆಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ಹೋಲ್ ಫ್ಯಾಮಿಲಿಗೆ ಅನ್ನೋ ತರ ತಗೊಂಡ್ ಬರ್ತಾರೆ. ಎಲ್ಲ ಮಾಡಿದ್ರು ಅಂತಂದ್ರೆ ಅದಕ್ಕಿಂತ ಒಂದು ಮುಟ್ಟಾಳ್ತನ ಇನ್ನೊಂದಿಲ್ಲ. 140 ಕೋಟಿ ಜನರಲ್ಲಿ 1 ಕೋಟಿ ಜನರಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಈ 1 ಕೋಟಿನ ಹೇಗೆ 10 ಕೋಟಿ ಮಾಡಬೇಕು ಅನ್ನೋದನ್ನ ನೋಡ್ಬೇಕು. ಅದನ್ನ ಬಿಟ್ಟು ಇನ್ನು ಹೆಂಗೆ ಕಡಿಮೆ ಮಾಡೋದು ಅಂತ ನೋಡಿದ್ರೆ ಅದು ಮುಟ್ಟಾಳ್ತನ. ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಆಯ್ತು ಅಂದ್ರೇನೆ ಇಂಡೈರೆಕ್ಟ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಅನ್ನೋದು ಸಾಮಾನ್ಯ ಜನರ ಮೇಲೆ ಇರುವಂತ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂತ ಅನ್ನೋದು ಸಂಪಾದನೆ ಮಾಡುವಂತವ್ರ ಮೇಲೆ ಇರುವಂತ ಟ್ಯಾಕ್ಸ್. ನೀನ್ ಡೈರೆಕ್ಟ್ ಟ್ಯಾಕ್ಸ್ ನ ಇದಕ್ಕಿಂತ ಮೇಲೆ ಕಡಿಮೆ ಮಾಡಿದೆ ಅಂದ್ರೆ ಈ ತರ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ಬೋದು. ನೀವು ಕೇಳುವಂತ ಪ್ರಶ್ನೆ, ಮೀಡಿಯಾದಲ್ಲಿ ಇರುವಂತ ನೆರೇಟಿವ್, ಇದೆಲ್ಲಾನು ಈ ಟಾಪ್ 1 crore ಅಲ್ಲಿ ಇದೆ. ಈ 1 crore ಡಸಂಟ್ ಮ್ಯಾಟರ್. ಈಗ ನಾಳೆ ಸ್ಪೆಷಲ್ ಟ್ರೇಡಿಂಗ್ ಬಜೆಟ್ಗೋಸ್ಕರ ಮಾರ್ಕೆಟ್ ಓಪನ್ ಇರುತ್ತೆ. ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂತ ನೀವು ಅನ್ಕೋತಾ ಇದ್ದೀರಾ? ಓಪನಿಂಗ್ ನೆಗೆಟಿವ್ ಆಗಿರುತ್ತೆ. ವರ್ಲ್ಡ್ ಮಾರ್ಕೆಟ್ ಹ್ಯಾಂಗ್ ಓವರ್ ಇರುತ್ತೆ, ನೆಗೆಟಿವ್ ಆಗಿರುತ್ತೆ. ನಾಳೆ ಟಪ್ ಅಂತ ಒಂದು 500-600 ಪಾಯಿಂಟ್ ಬಿದ್ದೋಯ್ತು ಅಂದ್ರೆ ಲಿಸ್ಟ್ ರೆಡಿ ಆಗಿದೆ, ಓಡೋಗಿ ಕನ್ಸಿಡರ್ ಮಾಡಿ. ಕೆಳಗೆ ಬೀಳತ್ತೆ, ಬಿದ್ರೆ ಓಡೋಗಿ ಕನ್ಸಿಡರ್ ಮಾಡಿ. ಯಾಕೆಂತಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ದೇರ್ ಇಸ್ ನೋ ಟು ಡೂ ಎನಿಥಿಂಗ್. ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಕೈ ಇಡೋದಕ್ಕೆ ಏನು ಇಲ್ಲ. ಕಸ್ಟಮ್ಸ್ ಡ್ಯೂಟಿ ಬೇಕಾದ್ರೆ ಏರಿಸ್ಬೋದು. ಡೈರೆಕ್ಟ್ ಟ್ಯಾಕ್ಸ್ಗೆ ಕೊಡೋದೆಲ್ಲ ಕೊಟ್ಟಾಯ್ತು, ಇನ್ನು ಕೊಡೋದಕ್ಕೆ ಏನು ಇಲ್ಲ. ಏರಿಸಿದ್ರೆ ಏರಿಸ್ಬೋದು. ಎನಿ ನ್ಯೂಸ್ ಹ್ಯಾಸ್ ಟು ಬಿ ನೆಗೆಟಿವ್ ನ್ಯೂಸ್. ಇಟ್ ಇಸ್ ನಥಿಂಗ್ ಟು ಗಿವ್ ಪಾಸಿಟಿವ್. ಸೊ ಹಾಗಿದ್ರೆ ನಾಳೆ ಮಾರ್ಕೆಟ್ ಬೀಳೋದಕ್ಕೆ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಏನು ದುಡ್ಡನ್ನ ರೆಡಿಯಾಗಿ ಇಲ್ಲ. ಬೀಳತ್ತೆ ಅಂದ್ರೆ ಒಂದು 500-600 ಪಾಯಿಂಟ್ ಬೀಳತ್ತೆ. ನಿಫ್ಟಿನೇ ಒಂದು 200-300 ಪಾಯಿಂಟ್ ಬೀಳತ್ತೆ. ಸೊ ನಿಮ್ ಪಟಾಕಿ ಲಿಸ್ಟ್ ಇಂದ ಬೇಕು ಅಂದ್ರಿಂದ ತಗೊಂಡು ಸುಮ್ಮನೆ ಹಂಗೆ ವೀಕ್ಷಣೆ ಮಾಡ್ತಾ ಇರಿ. ರಫ್ತಿ ಮಂತು ಇವತ್ತು ನೈಟು ಸಂಬಳ ಕ್ರೆಡಿಟ್ ಆಗತ್ತೆ. ನಿಮ್ಮ ಶಾಪಿಂಗ್ ನ ಸ್ವಲ್ಪ ಶುರು ಮಾಡಿ, ಅಷ್ಟೇನೆ. ಅಂದ್ರೆ ಅದರಿಂದಾನೇ ಈ ಪ್ರಶ್ನೆನೇ ಕೇಳ್ತಾ ಇದ್ದೀನಿ ಸರ್. ಇದು ನೈಟ್ ಸಂಬಳ ಸಾಮಾನ್ಯವಾಗಿ ಎಲ್ರು ಬಂದ್ಬಿಡುತ್ತೆ. ಕಾಫಿ ಟೀ ರೇಂಜ್ಗೆ ಕನ್ಸಿಡರ್ ಮಾಡಿ. ಇನ್ನು ಈ ಲಂಚ್ ರೇಂಜ್ಗೆಲ್ಲ ಇನ್ನು ಹೋಗಿಲ್ಲ. ಅದ್ ಯಾವಾಗ ತರಿಸಲ್ ಹೋಗುತ್ತೆ? ನಾನೇನ್ ಮಾಡೋದಕ್ಕಾಗತ್ತೆ? ಅದು ಯಾವತ್ತು ಹೋಗುತ್ತೋ ಅವತ್ತು ನಾನು ಹೇಳ್ತೀನಿ. ಇನ್ನು ಕೂಡ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ತೀರಾ? ಓವರ್ ವ್ಯಾಲ್ಯೂಡ್. ಹಂಗಿದ್ರೆ ಈಗ ಪಟಾಕಿ ಲಿಸ್ಟ್ ಇರುವಂತ ಶಾಸ್ತ್ರ ನಾವು ಕನ್ಸಿಡರ್ ಮಾಡೋದಕ್ಕೆ 1-2 ಅಂತ ಅಷ್ಟೇನೆ. ನಾಳೆ ಮಾರ್ಕೆಟೇ ಬಿದ್ರೂನು
ನೋ ಲಂಚ್ ನೋ ಹಾಕಿ. ನೋ ಲಂಚ್ ನೋ ಹಾಕಿ. ಇಫ್ ಅಟ್ ಆಲ್ ನೀವು ನಾಳೆ ಹೇಳ್ತೀರಾ ಅಲ್ವಾ ಸರ್? ಡೆಫಿನೆಟಾಗಿ ಹೇಳ್ತೀನಿ, ಇಲ್ಲೇ ತಾನೇ ಕೂತಿರ್ತೀನಿ ನಾ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಳೆ ಬಜೆಟ್ ಏನ್ ನಡೆಯುತ್ತೆ, ಏನ್ ಪ್ಲಸ್ ಮೈನಸ್, ಅದಾದ್ಮೇಲೆ ಹೇಗೆ ನಾವು ಇನ್ವೆಸ್ಟ್ಮೆಂಟ್ ನ ಬದಲಾಯಿಸಬಹುದು. ಡೇ ಒಂದ್ ಹೇಳ್ತೀನಿ, 140 ಕೋಟಿನಲ್ಲಿ 1 ಕೋಟಿಗೋಸ್ಕರ ಕ್ಯಾಂಪೇನ್ ಮಾಡಬೇಡಿ. 12 ಲಕ್ಷಕ್ಕಿಂತ ಕೆಳಗಡೆ ತಗೋತಾ ಇದ್ದೀರಾ ಅಂತಂದ್ರೆ ನಿಮ್ಗೆ TDS ಹಿಡ್ದಿದಾರ ಡಿವಿಡೆಂಟ್ ಅಲ್ಲಿ, ಹಿಡ್ದಿದ್ರೆ ಅದು ಕ್ಲೈಮ್ ಮಾಡಿದ್ರೆ ತಿರ್ಗಾ ಸಿಕ್ಬಿಡತ್ತೆ. ಸರ್ ಇಲ್ಲ, ಈ ನೆಗೆಟಿವ್ ಸಾಮಾನ್ಯವಾಗಿ ಆ ಕಡೆನೂ ಹೋಗ್ತಾ ಇದೆ, ಅದ್ರಲ್ಲಿ ಒಂದು ಕನ್ಫ್ಯೂಷನ್ ಒಂದು ಎಕ್ಸ್ಪೆಕ್ಟೇಷನ್ ತರ್ತಾ ಇದೆ. ಸರ್ಕಾರನೇ ಒಂದು ಶ್ರೀಮಂತನಿಗೋಸ್ಕರ ನಡೆಸ್ತಾ ಇರುವಂತ ಸರ್ಕಾರ, ಅದರಿಂದನೇ ಒಂದು ನೆರೇಟಿವ್ ನ ಸೆಟ್ ಮಾಡ್ತಾ ಇದ್ದಾನೆ. ನೀವು ಹೋಗಿ ಬೀಳ್ತಾ ಇದ್ದೀರಾ. ಹೀಗಾಗಿ ಅಡ್ವರ್ಟೈಸ್ಮೆಂಟ್ ಅಲ್ಲ, ಹೀಗೆ ಗವರ್ಮೆಂಟ್ ಸೆಟ್ ಮಾಡ್ತಿರೋಂತ ನೆರೇಟಿವ್ ಗೆ ಆಂಪ್ಲಿಫೈ ಮಾಡ್ತಾ ಇದ್ದಾರೆ. ಈಗ ಹೋಗಿ ಆ ಟ್ರಾಪ್ ಅಲ್ಲಿ ಬೀಳ್ತಾ ಇದ್ದೀರಾ. ಓಕೆ ಸರ್. ಸರ್ ಕೊನೆಯದಾಗಿ ಫೈಮ್ಯಾಗ ಒಂದೇ ಒಂದು ಪ್ರಶ್ನೆ, ಡಿಸ್ಇನ್ವೆಸ್ಟ್ಮೆಂಟ್ ಈ ರೂಟ್ ಅಲ್ಲಿ ಹೋಗ್ಬೇಡಿ, ಈ ರೂಟ್ ಅಲ್ಲಿ ಹೋಗಿ ಅನ್ನೋ ತರ ಎಕನಾಮಿಕ್ ಸರ್ವೆ ನದಿ ಇನ್ನೊಂದು ರೂಟ್ ಹೇಳಿದ್ದಾರೆ. ಅದೆಲ್ಲ ವೇಸ್ಟ್ ಅಯ್ಯ. ಎಕನಾಮಿಕ್ ಸರ್ವೆ ನಡೆದಿದ್ದು ಯಾವತ್ ಮಾಡಿದಾನೆ? ಈಗ ಅರವಿಂದ್ ಸುಬ್ರಹ್ಮಣ್ಯ ಎಕನಾಮಿಕ್ ಸರ್ವೆ ಇದ್ರು, ಅವ್ರಿಗೆ ಗೊತ್ತಿಲ್ದಂಗೆನೆ ಡಿಮಾನಿಟೈಸೇಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಳೆ ಬಜೆಟ್ ಹೇಗಿರುತ್ತೆ, ಅದನ್ನ ದಾಟಿ ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಬದಲಾಯಿಸುವಂತ ಒಂದು ಸಿಚುವೇಶನ್ ಬರುತ್ತಾ ಬರಲ್ವಾ ಅನ್ನೆಲ್ಲ ನಾಳೆ ನಾವು ನೋಡೋಣ. ಇಷ್ಟೇ ಸರ್ ಪ್ರಶ್ನೆಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.